ರಾಜಶೇಖರ್ ಚಂದ್ರಶೇಖರ್ ಕಟ್ಟಿಮನಿ ಅಂತ ಹೇಳ್ರಿ. ಈಗ ತಾಲೂಕ್ ಪಂಚಾಯತಿ ಮುಂದೆ ನೀವು ಎಷ್ಟು ದಿನಗಳಿಂದ ಧರಣಿ ಕೂತೀರಿ ಸರ್? ಇವತ್ತಿಗೆ 48 ತಾಸು ಐತ್ರಿ. ಇವತ್ತಿಗೆ ಒಂದು ದಿನ 24 ತಾಸು ಕಳೆದದೆ, ಈಗ ಮುಂದುವರಿಲತ್ತದ. ಯಾವ ಕಾರಣಕ್ಕೆ ಸರ್? ನನ್ನ ಸ್ವಂತ ಜಮೀನ್ದಾಗ ಇವರು ಒಂದು ಚಿತಾಗಾರ ನಿರ್ಮಾಣ ಮಾಡ್ಯಾರ. ಅದು ರೂಢಿ ಭಾಷೆದಾಗ ಹೇಳೋದ್ರೆ ಹೆಣ ಸುಡೋ ಜಾಗ. ನಿಮ್ಮ ಜಮೀನಲ್ಲಿ ಮಾಡ್ಯಾರ? ಈಗ ಮೊನ್ನೆ ಒಳಗೂ ಒಳಗೆ ಕೂತಿದ್ರಿ, ಹೊರಗೆ ಗೇಟ್ ಹಾಕೊಂಡು ಕೂತ್ಬಿಟ್ರಲ್ಲ. ಇವ್ರು ಜಬರ್ದಸ್ತಿ ಮಾಡಿ ನನಗೆ ಹೊರಗೆ ಹಾಕಿ ಗೇಟ್ ಹಾಕ್ಯಾರ. ಯಾರು ಮಾಡ್ಯಾರ ಜಬರ್ದಸ್ತಿ? ಇಲ್ಲಿ ಸಿಬ್ಬಂದಿಯವರು. ಈಗ ಮತ್ತು ಜಬರ್ದಸ್ತಿ ಮಾಡಿ ಹೊರಗೆ ಹಾಕಿದ್ಬಿಟ್ಟು ನೀವು ಅಧಿಕಾರಿಗೆ ಫೋನ್ ಹಚ್ಚಿರಿ? ಅಧಿಕಾರಿಗೆ ಫೋನ್ ಮಾಡೀನಿ. ಅವ್ರು ಚೇಂಬರ್ ಒಂದೇ ಹಾಕಂದ್ರೆ ಗೇಟ್ ಹಾಕಂದು ಎಲ್ಲ ನನಗೆ ಈಗಾಗಲೇ ಫೋನ್ ಹೇಳ್ಯಾರ. ಅವ್ರು ಯಾವ್ದು ಹಾಕಿದ್ರು ತಪ್ಪೇ ಅದು. ಇಂಥ ಚಳಿಗಾಲದಾಗ ಈ ಥರ ಕುಂದಿರ್ತೀವಿ ಅಂತಂದ್ರೆ ಅವರಿಗೆ ಮಾನವೀಯತೆನೇ ಇಲ್ಲದಂಥ ಅಧಿಕಾರಿ ಅಮ್ಮ. ಈಗ ನಿಮ್ಮ ಜಮೀನ್ದಾಗ ರೀ ಸುಡುಗಾಡು ಮಾಡೋ ಮುಂದೆ ನಿಮಗೇನು ಮಾಹಿತಿ ಕೊಟ್ರೇನ್ರಿ? ನಾವು ನಿಮ್ಮ ಜಮೀನ್ದಾಗ ಸುಡುಗಾಡು ಮಾಡ್ತೀವಿ? ಯಾವುದೇ ಮಾಹಿತಿ ಇಲ್ಲ, ಯಾವುದೇ ದಾಖಲೆ ಇಲ್ಲ. ಅವ್ರು ಕಟ್ಟಿದಕ್ಕೂ ದಾಖಲೆ ಇಲ್ಲ. ನನ್ನ ಜಮೀನಿಗೆ ನಾನು ದಾಖಲೆ ಕೊಟ್ಟರೆ ಅವರು ಅದು ಗಮನಿಸಿಲ್ಲ ಅವತ್ತಿನ ಅಧಿಕಾರಿಗಳು. ಆಮದಿಂದ ಕಟ್ಟ್ಯಾರ. ಕಟ್ಟದ ಮ್ಯಾಗ ನಾ ಈಗಲೇ ದೂರ ಕೊಟ್ಟು ಭಾಳ ದಿನ ಆಗ್ಯದ, ಕಟ್ಟಿ ಭಾಳ ದಿನ ಆಗ್ಯದ. ಎಷ್ಟು ದಿನ ಆಯ್ತು ಸರ್ ಕಟ್ಟಿ? ಅಂದಾಜು 2019 ಅದು ನಿರ್ಮಾಣಗೊಂಡದ. ಅಲ್ಲಿಂದ ನೀವು ಹೋರಾಟ ಮಾಡಿಲ್ಲ ಏನು ಸರ್? ಅಲ್ಲ, ಅಲ್ಲಿ ಮುಂದೆ ಅಲ್ಲಿ ಒಂದು ಸ್ವಲ್ಪ ಗೊಂದಲಮಯ ಆಯಿತು. ಇಲ್ಲಿ ಅಧಿಕಾರಿಗಳು ಅಳಿಸ್ರಿ, ನಿಮ್ಮಲ್ಲಿ ಬತ್ತು ಅಂದರೆ ನಾವು ತೆರವುಗೊಳಿಸ್ತೀನಿ ಅಂತ ಅಂದಿನ ಅಧಿಕಾರಿಗಳು ಹೇಳಿದರು. ಇವತ್ತು ಹೇಳಿದಂಥ ಅಧಿಕಾರಿ ಇಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡಲ್ಲ. ಅಲ್ಲಿ ಅಭಿವೃದ್ಧಿ ಅಧಿಕಾರಿ ಸ್ಥಳೀಯವಾಗಿ ಉಳಿದಿಲ್ಲ. ಯಾರ್ಯಾರು ಇದ್ರಿ? ಅವಾಗ ಪ್ರಭಾವತಿ ಕುಂಬಾರತ ಅಭಿವೃದ್ಧಿ ಅಧಿಕಾರಿ ಇದ್ದರು. ಅವಾಗ ಇವು ಇಲ್ಲಿ ಅಜೂರ್ ಅಂತಿದ್ದರು. ಅವರಿಗೆಲ್ಲ ಫೋನ್ದಾಗೆಲ್ಲ ಮಾತಾಡಿದ್ದದೆ, ದೂರು ಕೊಟ್ಟಿದ್ದದೆ. ಅದು ಮುಂದುವರೆದು ಹೋದ್ಮೇಲೆ ಅಜೂರ ಗಮನಕ್ಕೆ ಸಂಪೂರ್ಣ ಅದ. ಈಗ ಮೇಲಧಿಕಾರಿಯಾಗಿ ಕೆಲಸ ಮಾಡ್ತಾರೆ, ಬಿಜಾಪುರ ಜಿಲ್ಲಾದಾಗ ಮಾಡ್ತಾರೆ. ಅವರಿಗೆ ಅದು ಗಮನಕ್ಕೆ ಅದ. ಈಗ ನಿಮ್ಮ ಜಮೀನದಾಗ ಬಂದ್ರೆ ತೆಗಿತೀನಿ ಅಂತ ಅವ್ರು ಹೇಳಿದ್ರಿ. ಈಗ ಅದು ನಿಮ್ಮ ಜಮೀನದಾಗ ಅಂತೇಳಿ ನಿಮ್ಗೆ ಖಾತ್ರಿ ಆಗೈತ್ರಿ? ಈಗಾಗಲೇ ನಾವು ಸರ್ವೆ ಇಲಾಖೆ ದೂರು ಕೊಟ್ಟು ಅದಕ್ಕೆ 3 ವರ್ಷದ ನಂತರ ಬಂದು ಅಳದು ಹದ್ದಿ ಗುರುತು ಮಾಡಿ ಅದ್ರ ದಾಖಲೆ ಹಚ್ಚಿ ದೂರು ಕೊಟ್ಟು 2.5 ವರ್ಷ ಆಯಿತು. ಎಲ್ಲಿ? ತಾಲೂಕ್ ಪಂಚಾಯತಿ? ತಾಲೂಕ್ ಪಂಚಾಯತಿ. ಈಗ ನೀವು ಕೊಟ್ಟ ಅರ್ಜಿಗೆ ಏನು ಸ್ಪಂದನೆ? ಇವತ್ತಿನ ತನಕ 2.5 ವರ್ಷದಿಂದ ಯಾವುದೇ ಸ್ಪಂದನೆ ಮಾಡ್ಲತ್ತಿಲ್ಲ, ಏನೂ ಮಾಡ್ಲತ್ತಿಲ್ಲ. ದಿನನಿತ್ಯ ನಾಳೆ ನಾಡಿದ್ದು ಬಿಟ್ಟರೆ ಇವ್ರ ಬಾಯಿಗೆ ಮತ್ತೊಂದು ಮಾತುಗಳು ಬರೋಲ್ಲ. ಎಲ್ಲ ಕೆಲಸ ಹುಡ್ತಾವೆ. ನನ್ನ ಕೆಲಸ ಮತ್ತು ಇಲ್ಲಿ ತನಕ ನೆನಗುದ್ಯದು. CS ಅವ್ರ ಗಮನಕ್ಕೆ ತಂದಿರಿದ್ರು? CS ಅವ್ರ ಗಮನಕ್ಕೆ 100 ಬಾರಿ ತಂದಂಥ ವಿಷಯ ಅದ ರೀ. ಅವ್ರು ಖುದ್ದಾಗಿ ಹೋಗಿ ಭೇಟಿಯಾಗಿ ಅವ್ರ ಪ್ರತಿಕ್ರಿಯೆ ಏನೈತ್ರಿ? ಅವ್ರ ಪ್ರತಿಕ್ರಿಯೆ ಲಾಸ್ಟ್ನ ಮೊನ್ನೆ ದಿನ ಹೇಳಿದ್ದ, ಒಂದು ತೆರವುಗೊಳಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ ಜಿಲ್ಲಾ ತಾಲೂಕು ಪಂಚಾಯತಿ ಕೀಲಿ ಹಾಕ್ತೀನಿ ಅಂತ ಹೇಳಿದೆ. ಅವರು ಕೀಲಿ ಹಾಕು ಅನ್ನೋ ಮಾತು ಹೇಳಿಬಿಟ್ರು. ಈಗ 10 ಗಂಟೆಗೆ ಸರ್ ವರ್ಕಿಂಗ್ ಸಮಯ ಅದ, ನಾವು ಹೋಗಾರ್ದ ತರದಿತ್ತು ಅಂದ್ರೆ ಮುಚ್ಚಿಸ್ಕೊಡಲ್ಲ, ಮುಚ್ಚಿತ್ತು ಅಂದ್ರೆ ತರಿಸ್ಕೊಡಲ್ಲ ಅಂತ ಹೇಳಿ ಬಂದೀನಿ. ಅದೇ ಮಾಡೋದು ಹೇಳ್ಯಾರ CS ಅವರು. ಅದು ಇವಾಗ ಅಲ್ಲಿ ಕಾಲ್ ಮಾಡಿ ಖುದ್ದೇನ ಇಲ್ಲಿ ಬರತ್ತಾನೆ ಇದ್ದಿತ್ತಲ್ಲ, ಆಫೀಸ್ ತರದಿತ್ತು, ಆಫೀಸ್ನ ಮುಚ್ಚಿಕೊಟ್ಟಿಲ್ಲ. ಈಗ ಒಂದು ಸುದ್ದಿ ಆಗ್ಯದ, ಒಬ್ರು ಯಾರೋ ಮಾಡಿದ್ರು. ಆ ಸುದ್ದಿ ಪ್ರಕಾರ ಒಳಗೆ ಅದು ಖುಲ್ಲ ಇತ್ತು. ನಿನ್ನೆ ದಿನ ಅವ್ರ ಮೇಲಧಿಕಾರಿನೋ ಹೇಳಿದ್ರತ್ತ. ನಾ ಇಲ್ಲಿ ಗುಳಿಗೆ ತೊಗೊಂಡು ಬರೋದಾಗ ಅವರು ಬೇಗ ಹಾಕೊಂಡು ಹೋಗಿಬಿಟ್ಬಿಟ್ರು. ಈ ಗೇಟ್ ಈಗ ಗೇಟ್ ಮುಚ್ಚಿಸಿ ಹೋರಾಟ ಮಾಡ್ಲಾಗತ್ತೆ. ಈಗ ಸಿಬ್ಬಂದಿಗಳು ಹೊರಗೆ ನಿಂತಾರ. ನ್ಯಾಯ ಸಿಗೋರ್ಗು ನೀವು ಗೇಟೇ ತೆಗೆದು? ಹೌದೌದು. ಅದ್ರಾಗ ಏನು ಮೇಲಧಿಕಾರಿ ಬಂದು ಇವತ್ತು ಚಿತಾಗಾರ ತೆರವುಗೊಳಿಸೋ ನಂತರ ತೆರಿತೀನಿ. ಇಲ್ಲ ಅವ್ರು ಯಾವುದೇ ಕ್ರಮ ಹಾಕಿದ್ರೆ ನಾನು ಅವ್ರ ವಿರುದ್ಧವಾಗಿ ಹೋಗ್ತೀನಿ. ಅಂದರೆ ಈಗ ನಿಮ್ಮ ಜಮೀನದ ಒಂದು ಚಿತಾಗ್ರಹ ತೆರವುಗೊಳಿಸ ಮಾಡೋವರೆಗೂ ನಿಮ್ಮದು ಹೋರಾಟ ನಿಲ್ಲಲ್ಲ? ಇಲ್ಲ, ಸಾಧ್ಯನೇ ಇಲ್ಲ. ಗೇಟ್ ಬಂದ್ ಮಾಡಿ ಹೋರಾಟ? ಆಯ್ತು, ಅಟ್ಟೆ ಮಾಡೋದು, ಅದೇ ಅಂತಿಮ. ನಮ್ಮ ಹೆಸರು ರಾಜಶೇಖರ್ ಚಂದ್ರಶೇಖರ್ ಕಟ್ಟಿಮನಿ, ಊರು ಚಿಕ್ಕಬಂದ್ರ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆ. ನಿಮ್ಮ ಬಳಿ ಸದ ಮೂಲ ದಾಖಲೆಗಳು ಯಾವ ಪ್ರತಿ ಅದಾವ ನಿಮ್ಮ ಕಡೆ? ನನ್ನ ಕಡೆ ಈಗಾಗಲೇ ನನ್ನ ಮೂಲ ದಾಖಲೆ ನನ್ನ ಪಿತ್ರಾಜಿತ ಆಸ್ತಿ ಅದ. ಈಗಲೇ ಸರ್ವೆ ಇಲಾಖೆಗಳು ಕಳಿಸಿದ. ಈಗಾಗಲೇ ಮೂಲ ಪಾಣಿ ಒಳಗೆ ಮೊದಲು ಅದು ಮಾಲಕ ನಾನು, ತಳಗೆ ಇನ್ನಿತರ ತಮ್ಮದೇರು ಅಣ್ಣ ತಮ್ಮರೆಲ್ಲ ಅದಾರ. ಈಗ ನಿಮ್ಮ ಉತ್ತಾರಿ ಒಳಗಾಗಲಿ ಏನಾದರೂ ಚಿತ್ತಾಗತ್ತೆ ಮೆನ್ಷನ್? ಇಲ್ಲ. ಇಡೀ ನಮ್ಮ ಚಿಕ್ಕಬಂದ್ರ ಗ್ರಾಮಕ್ಕೆ ಯಾವುದೇ ಸಾಮಾಜಿಕ ಪೊಲಿಟಿಕಲರಾಗಿ ಸ್ಮಶಾನ ಜಾಗಗಳಿಲ್ಲ. ಇದಕ್ಕೊಂದು ಸ್ಮಶಾನ ಜಾಗಕ್ಕೆ ಈ ಮೊದಲೇ DC ಅವ್ರ ಗಮನಕ್ಕೆ ತಂದೀನಿ ನಾನೇ. ನಮ್ಮ ಊರಿಗೆ ಅವಶ್ಯಕತೆ ಅದ ಅಂತೇಳಿ ಅದು ಮುಂದುವರೆದಿಲ್ಲ. ಅದು ಹಿಂಗೆ ಈ ಥರ ಆಗನ ಅದ್ರ ಸ್ವಲ್ಪ ಕುಂಠಿತ ಆಗಿಬಿಡ್ತು. ಹೀಗಾಗಿ ಇವತ್ತು ತೆರವುಗೊಳಿಸ್ಬೇಕು, ಅವ್ರಿಗೆ ಅಮಾನತು ಮಾಡಬೇಕು. ಮತ್ತು ನಾ ದಿನಾಂಕ ಏನು ಕೊಟ್ಟಿನಿ ಆ ದಿನಾಂಕ ಇಲ್ಲಿ ತನಕ ಇರೋಂಥ ಎಲ್ಲ EOಗಳ ಮೇಲೆ ಕ್ರಮ ಜರುಗಿಸ್ಬೇಕು. ಒಬ್ಬರು ಇಲ್ಲ 6 ರಿಂದ 7 ಮಂದಿ EOಗಳಾಗ್ಯಾರ. ಈಗ ಎಲ್ಲರೂ ಉಡಾಫೆತನೇ ಮಾಡ್ಕೊತ ಬಂದಾರೆ. ಆಮೇಲೆ ನರೇಗಾ ಪಗಾರ ಏನದಲ್ಲ 370 ನಿಗದಿಪಡಿಸಿದಂಥ ಪಗಾರ ಇವ್ರ ಪಗಾರದ ಕಟ್ ಮಾಡಿ ನನಗೆ ಪಗಾರ ಕೊಡಬೇಕು, ತೆರವುಗೊಳಿಸ್ಬೇಕು. ಅವರಿಗೆ ಒಂದು ಮಾನವೀಯತೆ ಇಲ್ಲದಂಥ ಅಧಿಕಾರಿ ತಿಳ್ಬೋದು, ಬೇಜವಾಬ್ದಾರಿ ಅಧಿಕಾರಿ ತಿಳ್ಬೋದು. ಸರಿ ಮಾಡಿ ಹೋಗೋದು ಪ್ರತಿಯೊಬ್ಬ ಅಧಿಕಾರಿ ಜವಾಬ್ದಾರಿ. ಅದೇನೇ ಇರಲಿ, ವಿಷಯ ಎರಡೇ ದೊಡ್ಡದು ಸರಿ ಮಾಡ್ಲಿಕ್ಕೆ ಸಾಧ್ಯ ಇರುವಂಥದ್ದೇ.
ಯಾವುದೂ ದೊಡ್ಡದೇನಿರಲ್ಲ. ಇಂಥ ಅಧಿಕಾರಿಗಳು ಬೇಕೇನು ನಿಮ್ಮ ತಾಲೂಕಿಗೆ? ತಾಲೂಕಿಗೆಲ್ಲ ಇವ್ರು ಭೂಮಿ ಮೇಲೆ ಇರೋದೇ 4 ತನ ಅನ್ನಿಸ್ತದೆ. ಅದಕ್ಕೆ ಎಲ್ಲಿ ಹೋದರೂ ಅದೇ ಮಾಡ್ತಾರೆ. ನಮ್ಮ ತಾಲೂಕು ಬಿಡ ಇನ್ನೊಂದು ತಾಲೂಕು ಹೋದ್ರೆ ಇದೇ ವರ್ತನೆ ಇರ್ತದೆ. ವರ್ತನೆ ಬದಲಾಗಬೇಕು ಅಂದರೆ ಎಲ್ಲರೂ ಬದಲಾಗಬೇಕು. ಒಂದು ಮಿನಿಟ್, ಈ ವಿಷಯ ಕುರಿತು 2 ವರ್ಷ ಹೋರಾಟ ಮಾಡೋದ್ರ ಬರೋಬ್ಬರ ಸ್ಥಳೀಯ ಶಾಸಕರ ಗಮನಕ್ಕೆ ಏನು ತೊಗೊಂಬರ್ಬೇಕು? ಸ್ಥಳೀಯ ಶಾಸಕರ ಗಮನಕ್ಕೆ ತರೋದಕ್ಕೆ ನನಗೆ ಮೀರಿದ ವಿಷಯ ಎಲ್ಲ. ಸ್ಥಳೀಯ ಶಾಸಕರ ಆಶ್ರಯ ನನಗೆ ಬೇಕಾಗಿಲ್ಲ. ಅವ್ರ ಬಳಿ ಹೋಗೋ ಅವಶ್ಯಕತೆ ಇಲ್ಲ, ಹೋಗೋಂಥ ಮನುಷ್ಯನೂ ಅಲ್ಲ. ಈಗಿರುವ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರ ಗಮನಕ್ಕೆ ಐತ್ರಿ? ಎಲ್ಲರ